ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಾಗ ನಾನು ಮನೆಯಲ್ಲೇ ಐಬ್ರೋಸ್ ಮಾಡ್ಕೋತಾ ಇದ್ದೀನಿ. ಸೊ ಮನೆಯಲ್ಲೇ ಸಿಂಪಲ್ ಆಗಿ ಯಾವ ಥರ ಐಬ್ರೋಸ್ನ ಮಾಡ್ಕೋಬಹುದು ಅಂತ ನಾನು ನಿಮಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ನಾನು ಇಷ್ಟು ದಿನ ಫೇಸ್ ರೇಸರ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೆ. ಇವತ್ತು ಇನ್ನೂ ಒಂದು ಐಟಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಪೆಷಲಿ ಇದು ಹುಡುಗಿರ ಸ್ಕಿನ್ಗೆ, ಸಾಫ್ಟ್ ಸ್ಕಿನ್ಗೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಸಿಂಪಲ್ ಆಗಿ ಈ ಥರ ಒಂದು ಐಟಮಲ್ಲಿ ತೋರಿಸ್ತಾ ಇರ್ತೀನಿ ಇವತ್ತು. ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡತ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಷ್ಟು ಒಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲ್ಗೆ ಕೊಡತ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸ್ವಲ್ಪ ನಿಮ್ಗೆ ಹಿಂದ್ಗಡೆ ಎಲ್ಲ ಬೆಳ್ಳಗೆ ಬರತೈತಿ, ಬೆಳಕು ಭಾಳ ಐತಿ, ಏನೂ ಮಾಡೋಕ್ಕಾಗಲ್ಲ. ಎಲ್ಲಿ ವಿಡಿಯೋ ಮಾಡಿದ್ರು ಜಾಸ್ತಿ ಬೆಳಕು ಬರ್ತಾಯಿದೆ. ಇಲ್ಲೇ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಅದಕ್ಕಾಗಿ ಅಡುಗೆ ಮನೆಗೆ ಬಂದು ಸೆಟ್ ಮಾಡಿಕೊಂಡು ವಿಡಿಯೋನ ಮಾಡತ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ನೋಡತ್ತೀರಾ, ನಾನು ನಿಮ್ಗೆ ಸಿಂಪಲಾಗಿ ನಾನು ಮೇಕಪ್ ಹಾಕಿದ್ದೀನಿ. ತುಂಬ ಇನ್ನು ಆಡಾಗಿ ಮೇಕಪ್ ಹಾಕಿಲ್ಲ, ಸಿಂಪಲಾಗಿ ಹಾಕ್ಕೊಂಡು ತೋರಿಸಾತೀನಿ ನಿಮ್ಗೆ. ಇಲ್ಲಿ ನೋಡತ್ತೀರಾ, ಭಾಳ ದಿನ ಆಯಿತು ಐಬ್ರೋಸ ಮಾಡ್ಕೊಂಡಿಲ್ಲ ಮನೆಗೆ. ನಾನಂತೂ ಯಾವುದು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗೋದಿಲ್ಲ, ಮನೆ ಒಳಗನ ಮಾಡ್ಕೋತೀನಿ. ಈ ಇರೇಸರಿಂದ ಬರೀ ಐಬ್ರೋಸ್ ಮಾತ್ರ ಅಲ್ಲ, ನಿಮ್ಮ ಫೋರ್ ಹೆಡ್, ಅಪ್ಪರ್ ಲಿಪ್ಪು ಮತ್ತು ನಿಮ್ಮ ಅಂಡರ್ ಆರ್ಮ್ಸ್ ಮತ್ತು ಕೈ ಕಾಲು, ನಿಮ್ಮ ಏನು ಹೇರ್ ರಿಮೂವ್ನ ಮಾಡ್ಕೋಬೋದು ಮನೆಯಲ್ಲಿ. ನೀವು ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಓಕೆನಾ? ನಾನು ಸಿಂಪಲ್ಲಾಗಿ ನೀವು ಇರೇಸರ್ನ ಟಚ್ ಮಾಡೋಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆನ ಹಚ್ಕೋಬೇಕು. ಇಲ್ಲ ಅಂತಂದರೆ ನೀವು ಅಲೋವೆರಾ ಜೆಲ್ನ ಹಚ್ಕೋಬೇಕು. ಸ್ವಲ್ಪ ಸ್ಕಿನ್ ಸ್ಮೂತ್ ಆದರೆ ನಿಮ್ಗೆ ಪೇನ್ ಆಗೋದಿಲ್ಲ ಅಂತ ಹೇಳಿ ಅಷ್ಟೇ. ನಾನು ನಿಮ್ಗೆ ಈಗ ಸಿಂಪಲಾಗಿ ತೋರಿಸ್ತೀನಿ ನಾನು ಯಾವ ಥರ ಮಾಡ್ಕೊತೀನಿ ಅಂತ ಹೇಳಿ. ಇಲ್ಲಿ ನೋಡತ್ತೀರಾ, ನೀಟಾಗಿ ಸ್ವಲ್ಪ ಈಗ ನೀವು ಶೇಪ್ ಯಾವ ಥರ ಬರಬೇಕಲ್ಲ ಅಲ್ಲಿ ಮಾತ್ರ ನೀವು ಸ್ವಲ್ಪ ಅಲೋವೆರಾ ಜೆಲ್ನ ಹಚ್ಕೊಳ್ಳಿ. ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಕೂಡ ಹಚ್ಕೋಬೋದು. ಬಿಂದಿ ತೆಗೆದ್ಬಿಡ್ತೀನಿ, ಬಿಂದಿ ತೆಗೆದು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಮಧ್ಯದಲ್ಲೆಲ್ಲ ಹಚ್ಕೊಳತ್ತೀನಿ ನೋಡಿ. ನಿಮ್ಗೆ ಯಾವುದೇ ಪೇನ್ ಆಗೋದಿಲ್ಲ. ಪ್ಲಸ್ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಮನೆ ಒಳಗನ ಆರಾಮಾಗಿ ಹೇರ್ನ ರಿಮೂವ್ ಮಾಡ್ಕೋಬೋದು. ಇಲ್ಲಿ ನಾನು ನಿಮ್ಗೆ ತೋರಿಸಾತೀನಿ, ಇದು ಫೇಸ್ ಇರೇಸರ್. ಫೇಸ್ ಇರೇಸರ್ ನಿಮ್ಗೆ ಮೀಶೋದಲ್ಲಿ ಸಿಗುತ್ತೆ, ಇಲ್ಲಾಂದರೆ ನಿಮ್ಮ ಹತ್ತಿರದ ಏನು ಶಾಪ್ಗಳಿರ್ತಲ್ಲ, ಸ್ಟೇಷ್ನರಿ ಶಾಪು, ಅಲ್ಲಿ ಕೂಡ ಸಿಗುತ್ತೆ. ತೊಗೊಂಬಂದು ಮಾಡ್ಕೋಬೋದು. ಏನು ದೊಡ್ಡ ವಿಷಯ ಅಲ್ಲ. ಇಲ್ಲಿ ತೋರಿಸ್ತೇನೆ ನೋಡಿ ನಿಮ್ಗೆ. ಈ ಸೌಂಡ್ ಕೇಳುತ್ತೆ ಅನ್ಕೋತೀನಿ. ತುಂಬ ಸುಲಭವಾಗಿ ನೀವು ಒಂದು ಶೇಪ್ಗೆ ನಿಮ್ಗೆ ಯಾವ ಥರ ಬೇಕಲ್ಲ ಆ ಶೇಪ್ಗೆ ಆರಾಮಾಗಿ ಬರುತ್ತೆ. ಇಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ. ಇಲ್ಲಿ ನೋಡಿ, ಹೇರ್ಸ್ ಎಲ್ಲ ಬಂದಿದೆ. ಈಸಿಯಾಗಿ ಮನೆ ಒಳಗನೆ ನೀವು ಐಬ್ರೋಸ್ನ ಮಾಡ್ಕೋಬೋದು. ಆ್ಯಂಡ್ ತುಂಬ ಜನ ಕೇಳಾಕತ್ತೀರಿ ಇದರಿಂದ ಪ್ರಾಬ್ಲಮ್ ಆಗಲ್ಲ, ಜಾಸ್ತಿ ಹೇರ್ ಬರಲ್ಲ ಅಂತ ಹೇಳಿ. ನೀವೀಗ ಪಾರ್ಲರ್ಗೆ ಹೋಗಿ ಐಬ್ರೋಸ್ ಮಾಡ್ಕೊಂಡ್ರೆ ತಿರ್ಗಾ ಹೇರ್ಸ್ ಬರ್ತೈತಲ್ಲ, ಬರೋದಿಲ್ಲ ಅಂತ ಅಲ್ಲ, ಬಂದೇ ಬರ್ತೈತಿ. ಯಾವುದನ್ನು ಯೂಸ್ ಮಾಡಿದ್ರೂ ಹೇರ್ಸ್ ಬಂದೇ ಬರ್ತೈತಿ. ಅದಕ್ಕಿಂತ ನೀವು ಮಂತ್ಲಿ ಹೊರಗಡೆ ಹೋಗಿ ದುಡ್ಡು ಪಡೆಯೋಕ್ಕಿಂತ ಈ ಥರ ಒಂದು ಎರೇಸರ್ನ ತೊಗೊಂಡು ಮನೆ ಒಳಗೆ ಮಾಡ್ಕೊಳ್ಳೋದ್ರಿಂದ ಸುಮಾರು ಅಂದ್ರೂ ಒಂದು 4 ರಿಂದ 5 ತಿಂಗಳು ನೀವು ಆರಾಮಾಗಿ ಒಂದು ಎರೇಸರ್ನ ಯೂಸ್ ಮಾಡ್ಕೋಬೋದು. ಅದ್ರ ಬದಲು ನೀವು ತಿಂಗಳ ಪಾರ್ಲರ್ಗೆ ಹೋಗಲೇಬೇಕು ಅನ್ನೋ ಒಂದು ಅವಶ್ಯಕತೆ ಅಂತೂ ಇಲ್ಲ ಅಲ್ಲ. ನಾನು ನಿಮ್ಗೆ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿ. ಆರಾಮಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಹೇರ್ಸ್ ಬರ್ತವೆ. ಇಲ್ಲಿ ನೋಡ್ತಾ ಇದ್ದೀರಾ, ಸ್ವಲ್ಪ ಶಾರ್ಪ್ ಆಗಿರ್ತೈತಿ. ನಾನು ಸ್ವಲ್ಪ ಅಲೋವೆರಾನ ಹಚ್ಚಿ ನೀವು ಈ ಥರ ಐಬ್ರೋಸ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಪೇನು ಗೊತ್ತಾಗೋದಿಲ್ಲ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪ್ ಇಟ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ನಾನು ನಿಮ್ಗೆ ಚೂರು ಅಪ್ಪರ್ ಲಿಪ್ ತೋರಿಸ್ಬಿಡ್ತೀನಿ. ನಂಗೆ ಅಷ್ಟಾಗಿ ಇಲ್ಲ, ಬಟ್ ನಾನು ನಿಮ್ಗೆ ವಿಡಿಯೋದಾಗ ತೋರಿಸ್ತೀನಿ. ಈ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ನೀವು ಅಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ಕೋಬೋದು. ಐಬ್ರೋಸ್ನ ನೀವು ನೀಟಾಗಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ನೀಟಾಗಿ ಯಾವ ಥರ ಮಾಡ್ಕೋಬೋದು ಅಂಥೇಳಿ. ಭಾಳ ಜನರಿಗೆ ಇದು ಡೌಟ್ ಐತಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ನೋಡ್ತಾ ಇರ್ಬೋದು ಎಷ್ಟು ಚಂದ ಶೇಪ್ ಕೊಡ್ತೈತಿ ಅಂತ ಹೇಳಿ. ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಮಾಡ್ಕೋಬೋದು ನೋಡಿ. ಕಾಣ್ತಾ ಇದೆ ಅಂತ ಅನ್ಕೋತೀನಿ ನಿಮ್ಗೆ. ಭಾಳ ಚಂದ ನೀಟಾಗಿ ಮಾಡ್ಕೋಬೋದು. ನೀವೇ ಟೈಮ್ ತೊಗೊಂಡು ಸ್ವಲ್ಪ
ನಿಧಾನವಾಗಿ ಮಾಡ್ಕೋಬೋದು. ಬ್ಲೇಡ್ ತುಂಬಾ ಶಾರ್ಪ್ ಆಗಿರ್ತೈತಿ. ಸ್ವಲ್ಪ ನೋಡಿಕೊಂಡು ನೀವು ಐಬ್ರೋನ ಶೇಪಿಗೆ ತೊಗೊಂಬರ್ಬೇಕು. ಸ್ವಲ್ಪ ಜಾಸ್ತಿನೇ ಟೈಮ್ ತಗೋತೈತಿ. ಇದೇ ಥರ ಸೇಮ್ ನೀವು ಅಪ್ಪರ್ ಲಿಪ್ನು ಕೂಡ ಮಾಡ್ಕೋಬೋದು. ಈ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ಕೋಬೇಕು. ಈ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಈಸಿಯಾಗಿ ನೀವನ ಮನೆ ಒಳಗೆ ಮಾಡ್ಕೋಬೋದು. ತುಂಬ ಜನರಿಗೆ ಇದು ಹೆಲ್ಪ್ಫುಲ್ ಆಗೈತಿ. ಅದೇ ಥರ ಇನ್ನೂ ಒಂದು ಐಟಮ್ ಬಂದೈತಿ. ಇದು ಕೂಡ ಇದನ್ನು ನೀವು ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡ್ಕೋಬೋದು. ಇದು ಯಾವ ಥರ ಯೂಸ್ ಮಾಡ್ಕೋಬೋದು, ಇದರ ಬೆನಿಫಿಟ್ಸ್ ಏನೇನು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಆ್ಯಂಡ್ ಪ್ಲೀಸ್ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ದೇ ನೋಡಿ. ಈ ಒಂದು ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಏನು ಅಂತ ಇದ್ರ ಬಗ್ಗೆ ಕ್ಲಾರಿಟಿನೂ ಕೂಡ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಈ ಥರದ ವೀಡಿಯೋಸ್ಗಳು. ಸ್ಪೆಷಲಿ ಫಾರ್ ಗರ್ಲ್ಸ್ ಭಾಳ ಹೆಲ್ಪ್ ಆಗ್ತೈತಿ ಅಂಥವ್ರಿಗನ. ಯಾರಿಗೆ ಇದ್ರ ಬಗ್ಗೆ ಗೊತ್ತಿರಂಗಿಲ್ಲಲ್ಲ ಅಂಥವ್ರಿಗೆ. ನಾನಂತೂ ಈ ಥರ ಬ್ಲೇಡ್ ಏನೋ ಫೇಸ್ ಎರೇಸರ್ನ ಯೂಸ್ ಮಾಡ್ತೀನಿ. ನಾನಂತಲ್ಲ, ತುಂಬ ಜನ ಹುಡುಗಿರು ಮನೆಯೊಳಗೆ ಇದೇ ಎರೇಸರ್ನ ಯೂಸ್ ಮಾಡ್ತಾರೆ. ಇದು ಮೀಶೋದಲ್ಲಿ ಸಿಗುತ್ತೆ, ಇಲ್ಲ ನಿಮ್ಮ ಹತ್ತಿರದ ಸ್ಟೇಷ್ನರಿ ಶಾಪ್ಗಳಲ್ಲೂ ಸಿಗುತ್ತೆ. ತೊಗೊಂಬಂದು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಮಾಡಿದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರು ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ಪ್ರಾಡಕ್ಟ್ ಬಗ್ಗೆ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಇದು ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಮರಿದೇನೆ ನೋಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.